ಪ್ರತಿಭೆಯುಳ್ಳ ಮಕ್ಕಳು ನಿರೀಕ್ಷಿತ ಕಲಿಕಾ ಫಲವನ್ನು ಪಡೆಯಲು ಸಾಧ್ಯವಿದೆ. ಇದೀಗ PM ಶ್ರೀ ದಾಖ ಜಿಲ್ಲಾ ಪಂಚಾಯತ್ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಹೂ ಹಾಕುವ ಕಲ್ಲು ಇಲ್ಲಿ ಅನಾವರಣಗೊಳ್ಳುತ್ತಿರುವ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬಕ್ಕೆ ಎಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ. ಇದೀಗ ಈ ಸಂಸ್ಥೆಯ ಮುಖ್ಯ ಶಿಕ್ಷಕರು ಇಂದಿನ ಉದ್ಘಾಟನಾ ಸಮಾರಂಭದ ಅತಿಥಿ ಗಣ್ಯರನ್ನು ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹೂಗಳಿಂದ ಕಂಗೊಳಿಸುವ ಶಾಲೆ ಎಂಬ ಉದ್ಯಾನವನದಲ್ಲಿ ನಲಿದಾಡುವ ಚಿಲುಪಿಲಿಗುಟ್ಟುವ ಪಕ್ಷಿಗಳಾದಂತಹ ವಿದ್ಯಾರ್ಥಿಗಳು ಸಂತಸದಾಯಕ ಕಲಿಕೆಗೆ ಇದೀಗ ಒಟ್ಟು ಸೇರಿರುತ್ತಾರೆ. ಈ ಉದ್ಘಾಟನಾ ಸಮಾರಂಭವನ್ನು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಆಶಯ ಗೀತೆಯೊಂದಿಗೆ ಶುಭ ಚಾಲನೆಯನ್ನು ನೀಡಲಿದ್ದಾರೆ. ಹಬ್ಬ 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 ಸಂತಸ ಕಲಿಕೆಯ ಹಬ್ಬ, ಹಬ್ಬ 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 ಸಂತಸ ಕಲಿಕೆಯ ಹಬ್ಬ, ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆ ಕಟ್ಟುವ ಹಬ್ಬ, ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆ ಕಟ್ಟುವ ಹಬ್ಬ, ಹಬ್ಬ 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 ಸಂತಸ ಕಲಿಕೆಯ ಹಬ್ಬ, ಹಬ್ಬ 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 ಸಂತಸ ಕಲಿಕೆಯ ಹಬ್ಬ, ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆ ಕಟ್ಟುವ ಹಬ್ಬ, ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆ ಕಟ್ಟುವ ಹಬ್ಬ. ಆಡುತ್ತ ಹಾಡುತ್ತ ಕುಣಿಯುತ್ತ ನಲಿಯುತ್ತ ಕಲಿಯುವ ನಲಿ ಕಲಿ ಹಬ್ಬ, ಆಡುತ್ತ ಹಾಡುತ್ತ ಕುಣಿಯುತ್ತ ನಲಿಯುತ್ತ ಕಲಿಯುವ ನಲಿ ಕಲಿ ಹಬ್ಬ, ಯೋಚಿಸಿ ಯೋಚಿಸಿ ಪ್ರಶ್ನಿಸಿ ಪ್ರಯೋಗಿಸಿ ತಿಳಿಯುವ ಸಂಭ್ರಮದ ಹಬ್ಬ, ಯೋಚಿಸಿ ಯೋಚಿಸಿ ಪ್ರಶ್ನಿಸಿ ಪ್ರಯೋಗಿಸಿ, ಯೋಚಿಸಿ ಯೋಚಿಸಿ ಪ್ರಶ್ನಿಸಿ ಪ್ರಯೋಗಿಸಿ ತಿಳಿಯುವ ಸಂಭ್ರಮದ ಹಬ್ಬ, ಹಬ್ಬ 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 ಸಂತಸ ಕಲಿಕೆಯ ಹಬ್ಬ, ಹಬ್ಬ 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 ಸಂತಸ ಕಲಿಕೆಯ ಹಬ್ಬ, ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ, ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ. ಕಥೆಯನ್ನು ಕಟ್ಟಿ ಕವಿತೆಯ ಬರೆದು ಕುಶಲತೆ ಮೆರೆಯುವ ಹಬ್ಬ, ಕಥೆಯನ್ನು ಕಟ್ಟಿ ಕವಿತೆಯ ಬರೆದು ಕುಶಲತೆ ಮೆರೆಯುವ ಹಬ್ಬ, ಜನರೊಡಗೂಡಿ ಜನಪದವರಿತು ಜನಮನಗೂಡಿಸು ಹಬ್ಬ, ಜನರೊಡಗೂಡಿ ಜನಪದವರಿತು ಜನಮನಗೂಡಿಸು ಹಬ್ಬ, ಹಬ್ಬ 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 ಸಂತಸ ಕಲಿಕೆಯ ಹಬ್ಬ, ಹಬ್ಬ 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 ಸಂತಸ ಕಲಿಕೆಯ ಹಬ್ಬ, ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ, ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ. ನಮ್ಮೂರಾಟ ನಮ್ಮನೆ ಊಟ ಸವಿಯುವರ ಸಮಯ ಹಬ್ಬ, ನಮ್ಮೂರಾಟ ನಮ್ಮನೆ ಊಟ ಸವಿಯುವರ ಸಮಯ ಹಬ್ಬ, ಕೊಡುಪಡೆ ಎನ್ನುವುದ ಕೊರತೆಯ ನೀಗುತ್ತ ಕೂಡಿ ಬೆಳೆಯುವ ಹಬ್ಬ, ಕೊಡು ಪಡೆ ಕೊಡು ಪಡೆ, ಕೊಡುಪಡೆ 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 ಎನ್ನುವುದ ಕೊರತೆಯ ನೀಗುತ್ತ ಕೂಡಿ ಬೆಳೆಯುವ ಹಬ್ಬ, ಹಬ್ಬ 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 ಸಂತಸ ಕಲಿಕೆಯ ಹಬ್ಬ, ಹಬ್ಬ 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 ಸಂತಸ ಕಲಿಕೆಯ ಹಬ್ಬ, ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ, ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ. ಕಾಡು ಮೇಡುಗಳ ಪ್ರಾಣಿ ಪಕ್ಷಿಗಳ ಹರಿಯುವ ಪರಿಸರದ ಹಬ್ಬ, ಕಾಡು ಮೇಡುಗಳ ಪ್ರಾಣಿ ಪಕ್ಷಿಗಳ ಹರಿಯುವ ಪರಿಸರದ ಹಬ್ಬ, ಅರಿತು ಬೆರೆಯುವ ಅನುಭವ ಹಂಚುತ್ತ ಭಾವ ಬೆಸೆಯುವ ಹಬ್ಬ, ಅರಿತು ಬೆರೆಯುವ ಅನುಭವ ಹಂಚುತ್ತ ಭಾವ ಬೆಸೆಯುವ ಹಬ್ಬ, ಹಬ್ಬ 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 ಸಂತಸ ಕಲಿಕೆಯ ಹಬ್ಬ, ಹಬ್ಬ 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 ಸಂತಸ ಕಲಿಕೆಯ ಹಬ್ಬ, ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ, ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ, ಹಬ್ಬ 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 ಸಂತಸ ಕಲಿಕೆಯ ಹಬ್ಬ, ಹಬ್ಬ 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 ಸಂತಸ ಕಲಿಕೆಯ ಹಬ್ಬ, ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ
ಗೀತೆಯನ್ನು ಸುಶ್ರಾವ್ಯವಾಗಿ ಹಾಡುವುದರ ಮೂಲಕ ಎಲ್ಲರಿಗೂ ಹಬ್ಬವನ್ನುಂಟು ಮಾಡಿದಂತಹ ನಮ್ಮ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಮುಂದೆ ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ಮಾತಿನೊಂದಿಗೆ ತಮ್ಮೆಲ್ಲರನ್ನ ಸ್ವಾಗತಿಸಲಿದ್ದಾರೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂತಹ ಶ್ರೀಮತಿ ವಿಜಯಲಕ್ಷ್ಮಿ ಮೇಡಮ್ ಇವರು. ಬೆಳಗಿನ ಶುಭ ವಂದನೆಗಳು. ಪ್ರಥಮವಾಗಿ ನಮ್ಮ ಗ್ರಾಮದ ಎಲ್ಲ ದೈವ ದೇವರುಗಳು ಹಾಗೂ ದೇವರ ಆಶೀರ್ವಾದವನ್ನು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಬೇಡುತ್ತಾ ಕಾರ್ಯಕ್ರಮದ ಮೊದಲ ಹಂತದಲ್ಲಿ ನಾವಿದ್ದೇವೆ. ಸಮಗ್ರ ಶಿಕ್ಷಣ ಕರ್ನಾಟಕ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ದಕ್ಷಿಣ ಕನ್ನಡ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಬಂಟ್ವಾಳ ಇದರ ಪ್ರಾಯೋಜಕತ್ವದಲ್ಲಿ ಸಮೂಹ ಸಂಪನ್ಮೂಲ ಕೇಂದ್ರ ಹೂವಾಕಕಲ್ಲು PMC ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಹೂಹಾಕುವಕಲ್ಲು ಇದರ ಸಂಯುಕ್ತ ಆಶ್ರಯದಲ್ಲಿ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾ ವಿಜ್ಞಾನದ ಕಲಿಕಾ ಹಬ್ಬ 2024-25ನೇ ಕಾರ್ಯಕ್ರಮವನ್ನು ನಾವು ಈಗಾಗಲೇ ಪ್ರಾರಂಭಿಸಿದ್ದೇವೆ. ಈ ಕಾರ್ಯಕ್ರಮದ ಸ್ಥೂಲ ಪರಿಚಯವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಇದು 1ರಿಂದ 5ನೇ ತರಗತಿಯ ಕಲಿಕೆಯಲ್ಲಿ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾ ಜ್ಞಾನ ಫಂಡಮೆಂಟಲ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿ ಅಂದರೆ FLN ಮಕ್ಕಳು 1ರಿಂದ 5ನೇ ತರಗತಿಯ FLN ವಿದ್ಯಾರ್ಥಿಗಳನ್ನು ಕ್ಲಸ್ಟರ್ ಮಟ್ಟದಲ್ಲಿ ಕಲಿಕಾ ಹಬ್ಬವಾಗಿ ಮುಖ್ಯವಾಹಿನಿಗೆ ತರುವಂತಹ ಇದೊಂದು ಹಬ್ಬ. ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬವನ್ನು ನಮ್ಮ ಇಲಾಖೆಯು PMC ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಹೂಹಾಕಕಲ್ಲು ಇಲ್ಲಿ 20ರಂದು ನಡೆಸಲು ನಮಗೆ ಈ ದಿನ ಜವಾಬ್ದಾರಿಯನ್ನು ನೀಡಿದರು. ಈ ಒಂದು ಕಲಿಕಾ ಹಬ್ಬಕ್ಕೆ ನಮ್ಮ ಹೂಹಾಕಕಲ್ಲು ಕ್ಲಸ್ಟರ್ನ 10 ಶಾಲೆಗಳು ಅಂದರೆ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಹೂಹಾಕಕಲ್ಲು ಹಾಗೆ ಮಂಟಪದವು ಶಾಲೆಯ 1ರಿಂದ 5ನೇ ತರಗತಿ ವಿದ್ಯಾರ್ಥಿಗಳು, ಕಲ್ಲರಕೋಡಿ ಶಾಲೆ, ಕಲ್ಮಂಜೆ ಶಾಲೆ, ಬಾಳೆಪುಣಿ ಶಾಲೆ, ಅರ್ಕಾನ, ಸಾಂಬಾರ್ ತೋಟ, ನಡುಪದವು, ಪಾಣಿಲಬರಿಕೆ, ಮೂಳೂರು ಒಟ್ಟು ನಮ್ಮ ಸರ್ಕಾರಿ 10 ಶಾಲೆಗಳ ವಿದ್ಯಾರ್ಥಿಗಳು 105 ವಿದ್ಯಾರ್ಥಿಗಳು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾ ಜ್ಞಾನ ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದರೆ ಎಲ್ಲ ಮಕ್ಕಳು ನಮ್ಮ ಗ್ರಾಮದ ಎಲ್ಲ ಮಕ್ಕಳು ಶಾಲೆಗೆ ಹಾಜರಾಗಬೇಕು. ದಾಖಲಾದ ಮಕ್ಕಳು ಪ್ರತಿದಿನ ಶಾಲೆಗೆ ಬರಬೇಕು, ಹಾಜರಾಗಬೇಕು. ಹಾಜರಾದ ಮಕ್ಕಳು ಅವರವರ ವಯಸ್ಸಿಗೆ ಅನುಗುಣವಾಗಿ ನಿಗದಿಪಡಿಸಿದ ಕಲಿಕೆಯನ್ನು ಯಾವುದೇ ಒತ್ತಡವಿಲ್ಲದೆ ಸಾಧಿಸಬೇಕು ಎನ್ನುವುದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯ ಒಂದು ಆಶಯವಾಗಿದೆ. ಈ ಹಿನ್ನೆಲೆಯಲ್ಲಿ ಮೂಲಭೂತವಾಗಿ ಓದು, ಬರಹ ಮತ್ತು ಸಂಖ್ಯಾಜ್ಞಾನದಲ್ಲಿ ಪ್ರಗತಿಯನ್ನು ಸಾಧಿಸಿದ ಮಕ್ಕಳನ್ನು ಮುಖ್ಯವಾಹಿನಿಗೆ ತರಲು ಮತ್ತು ಸಂತಸದಾಯಕ ಮತ್ತು ಅನುಭವಾತ್ಮಕ ಕಲಿಕೆಯನ್ನು ವಾತಾವರಣವನ್ನು ಪ್ರೇರೇಪಿಸಲು ಹಮ್ಮಿಕೊಂಡಂತಹ ಈ ಕಾರ್ಯಕ್ರಮ FLN ಕಲಿಕಾ ಹಬ್ಬ 2024-25. ಈ ಕಲಿಕಾ ಹಬ್ಬದಲ್ಲಿ ಮಕ್ಕಳು 7 ತಂಡವಾಗಿ ವಿಂಗಡಣೆಗೊಳ್ತಾರೆ. ವೈವಿಧ್ಯಮಯ ಚಟುವಟಿಕೆಗಳೊಂದಿಗೆ ಆ 7 ತಂಡಗಳು ಮಕ್ಕಳು ಭಾಗವಹಿಸ್ತಾರೆ. ಅದರಲ್ಲಿ 1ನೇದು ಗಟ್ಟಿಯಾಗಿ ಓದುವುದು, 2 ಕತೆ ಹೇಳುವುದು, 3 ಕೈ ಬರಹ ಮತ್ತು ಕ್ಯಾಲಿಗ್ರಫಿ, 4ನೇದು ಸಂತೋಷದಾಯಕ ಗಣಿತ, 5ನೇದು ಟ್ರೆಷರ್ ಹಂಟ್ ಮೆಮೊರಿ ಪರೀಕ್ಷೆ, 6ನೇದು ರಸಪ್ರಶ್ನೆ, 7ನೇದು ಪೋಷಕರು ಮತ್ತು ಸಹಸಂಬಂಧ ವಲಯ ಎಂಬುದಾಗಿ 7 ಚಟುವಟಿಕೆಗಳು 7 ತರಗತಿಗಳಲ್ಲಿ ನಡೀಲಿಕ್ಕಿದೆ. ಅದರಲ್ಲಿ ಪೋಷಕರು ಮತ್ತು ಮಕ್ಕಳ ಸಹಬಂಧ ಚಟುವಟಿಕೆ ಇಲ್ಲಿ ನಡೀತದೆ. ಪೋಷಕರೊಂದಿಗೆ ವಿದ್ಯಾರ್ಥಿಗಳು ಅವರ ಸಂಬಂಧವನ್ನು ಆ ಚಟುವಟಿಕೆಯಲ್ಲಿ ನಡೆಸಲಾಗ್ತದೆ. ಈ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕೆ ನಮಗೆ ಪೂರ್ವ ಸಿದ್ಧತೆಗಾಗಿ ನಮ್ಮ ಶಾಲೆಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟದ್ದು ನಮ್ಮ ಬಂಟ್ವಾಳ ತಾಲೂಕಿನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂಥ ಮಂಜುನಾಥ್ ಸರ್, ಹಾಗೆ ಕ್ಷೇತ್ರ ಸಮನ್ವಯಾಧಿಕಾರಿ ಶ್ರೀಮತಿ ವಿದ್ಯಾ ಇವರ ಮಾರ್ಗದರ್ಶನದ ಹಾಗೂ ನಿರ್ದೇಶನದೊಂದಿಗೆ ಶ್ರೀಯುತ ಮಲ್ಲಿಕಾರ್ಜುನ್ CRP ನಮ್ಮ ಹೂಹಾಕಕಲ್ಲು ಇವರ ಉಸ್ತುವಾರಿಯಲ್ಲಿ ಹಾಗೂ ಹೂಹಾಕಕಲ್ಲು ಕ್ಲಸ್ಟರ್ನ ಎಲ್ಲ ಮುಖ್ಯ ಶಿಕ್ಷಕರು,
ಸಹ ಶಿಕ್ಷಕರು, ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು, ಮುಖ್ಯ ಶಿಕ್ಷಕರು, ಅತಿಥಿ ಶಿಕ್ಷಕರು, STMC ಸದಸ್ಯರು ಇವರೆಲ್ಲರ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ನಾವಿವತ್ತು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಬಾಳೆಪುಣಿ ಪಂಚಾಯತ್ನ ಅಧ್ಯಕ್ಷರಾದಂತಹ ಶ್ರೀಮತಿ ಸುಕನ್ಯಾ ರೈ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಬಂದಿದ್ದಾರೆ, ಬಹಳ ಬೇಗನೆ ಬಂದಿದ್ದಾರೆ. ಅವರು ನಮ್ಮ ಮಕ್ಕಳಿಗೆ ಇವತ್ತು ಪ್ರೋತ್ಸಾಹದಾಯಕ ನುಡಿಗಳನ್ನು ಹೇಳಿಕ್ಕಿದ್ದಾರೆ. ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ನಾವು ಕಲಿಕೆಯಲ್ಲಿ ಹಿಂದುಳಿದಿದ್ದೇವೆ ಎನ್ನುವಂಥ ಬೇಸರವನ್ನು ಮರೆತು ಉಳಿದ ಮಕ್ಕಳೊಟ್ಟಿಗೆ ಮುಖ್ಯವಾಹಿನಿಗೆ ಸೇರಿಸಲಿಕ್ಕೆ ನಮ್ಮ ಮಕ್ಕಳನ್ನು ಆಶೀರ್ವದಿಸಲು ಬಂದಂತಹ ಸುಕನ್ಯಾ ರೈ ಮೇಡಮ್ ನಿಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಲಿಖಿತ ಇವಳು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪ್ರತಿಯೊಂದು ಈ ಕಾರ್ಯಕ್ರಮ ಬಹಳ ತುರ್ತಾಗಿ ನಮಗೆ ಇಲಾಖೆಯಿಂದ ಜವಾಬ್ದಾರಿಯನ್ನು ನೀಡಲಾಯಿತು. ಆದ ಕಾರಣ ನಮ್ಮ STMC ಅಧ್ಯಕ್ಷರು ಅವರ ಗಮನಕ್ಕೆ ತಂದಾಗ ಬಹಳ ಸಂತೋಷದಿಂದ ಒಪ್ಪಿಕೊಂಡು ನಮ್ಮ ಕಾರ್ಯಕ್ರಮವನ್ನು ನೆರವೇರಿಸಲು ಈಗ ತಾನೇ ಬೆಳಿಗ್ಗೆ ಬೇಗ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರ ಸಂಪೂರ್ಣ ಸಹಕಾರ ಹಾಗೂ STMC ಎಲ್ಲ ಸದಸ್ಯರ ಸಂಪೂರ್ಣ ಸಹಕಾರವನ್ನು ಬಯಸುತ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರಾದ ಅಬ್ದುಲ್ ರೆಹಮಾನ್ ಸರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಕೇಳಿಕೊಳ್ತೇನೆ. ಮತ್ತು ರಮ್ಲತ್ ದಯವಿಟ್ಟು ವೇದಿಕೆಗೆ ಬನ್ನಿ ಮೇಡಮ್. ಬಾಳೆಪುಣಿ ಶಾಲೆಯ STMC ಸದಸ್ಯರಾದ ಜಲ್ಲಿ ಸರ್ ಅವರನ್ನು ಪ್ರತಿ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಅವರ ಶಾಲೆಯಲ್ಲಿ ಆಮಂತ್ರಿಸ್ತಾರೆ. ನಾನು ಕೂಡ ನನ್ನ ಪ್ರೀತಿಯ ಕರೆಯನ್ನು ನೀಡಿದಾಗ ನಮ್ಮ ಶಾಲೆಯ ಮೇಲೆ ಅಭಿಮಾನ ಇಟ್ಟು ಪ್ರೀತಿ ಇಟ್ಟು ಬಂದಿದ್ದಾರೆ. ಸರ್ ನಿಮಗಿದು ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಬಾಳೆಪುಣಿ ಪಂಚಾಯಿತಿಯ ಸಕ್ರಿಯ ಮಹಿಳಾ ಒಂದು ಪ್ರತಿನಿಧಿಯಾಗಿ ನಮ್ಮನ್ನು ಸದಾ ಹುರಿದುಂಬಿಸುವಂತಹ ಶ್ರೀಮತಿ ಸಮೀಮಾ ಮೇಡಮ್ ಹಾಗೂ ಜೊಹರಾ ಮೇಡಮ್ ನಮ್ಮ ಜೊತೆ ಇದ್ದೀರಾ. ನಿಮಗಿಬ್ಬರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ರಮ್ಲತ್ ಮೇಡಮ್ ಇವರಿಗೆ ಕಾವ್ಯ ಇವಳು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. STMC ಸದಸ್ಯರಾದ ಶ್ರೀಮತಿ ಉಷಾ ಹಾಗೂ ಜಗದೀಶ್ ಆಚಾರ್ಯರು, ಅದೇ ರೀತಿ ಚಂದ್ರಹಾಸ್ ಸರ್ ನಮ್ಮ ಜೊತೆ ಇದ್ದಾರೆ ಸದಸ್ಯರು. ಅವರಿಗೂ ಹಾಗೂ ರಮ್ಲತ್ ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಇನ್ನು ನಮ್ಮ ಈ ಕಾರ್ಯಕ್ರಮದ ಸಂಪೂರ್ಣ ಇವರಿಗೆ ಗಾಯತ್ರಿ ಹಾಗೂ ಜಾನ್ವಿ ಇವಳು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಬಹಳಷ್ಟು ಜವಾಬ್ದಾರಿಯಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಮಕ್ಕಳ ಕಲಿಕಾ ಹಬ್ಬಕ್ಕೆ ಪ್ರೋತ್ಸಾಹವನ್ನು ನೀಡುತ್ತಿರುವಂಥ ನಮ್ಮ CRP ಹೂ ಹಾಕೋ ಕಲ್ಲು ಕ್ಲಸ್ಟರ್ನ CRP ಆದ ಶ್ರೀಯುತ ಮಲ್ಲಿಕಾರ್ಜುನ್ ಸರ್ ನಿಮಗಿದು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಮಹಿಮಾ ಇವಳು ಹೂ ನೀಡಿ ಗೌರವಿಸಿದ್ಲು. ನಮಗೆ ನಮ್ಮ ಕ್ಲಸ್ಟರ್ನ ಬಹಳಷ್ಟು ಶಿಕ್ಷಕರು ಸಹಕಾರವನ್ನು ನೀಡಿದ್ದಾರೆ. ರೂಪ ಮೊಂಟೆಪದವು ಶಾಲೆ, ರೇಷ್ಮಾ KPS ಮೊಂಟೆಪದವು, ಲಿಖಿತ KPS ಮೊಂಟೆಪದವು, ವೀಕ್ಷಿತ KPS ಮೊಂಟೆಪದವು, ಸೀಮಾ KPS ಮೊಂಟೆಪದವು, ಶ್ವೇತಾ KPS ಮೊಂಟೆಪದವು ಶಾಲೆ, ಶಿವಪ್ರಸಾದ್ ಕಲ್ಲರಕೋಡಿ ಶಾಲೆ, ಸಂದೇಶ್ ಪಾಣಿಲಬರಿಕ ಶಾಲೆ, ಪದ್ಮಲತಾ ಬಾಳೆಪುಣಿ ಶಾಲೆ, ರವಿಕಿರಣ್ ಮೂಳೂರು ಶಾಲೆ, ಸೌಮ್ಯ ಸಾಂಬಾರ್ತೋಟ ಶಾಲೆ. ಇವರು ಬಹಳ ಈ ಎಲ್ಲ ನಿಮ್ಮ ಚಟುವಟಿಕೆಗಳು ಏನು ಕಾಣ್ತಾ ಇದೆ ಇದನ್ನೆಲ್ಲ ನಡೆಸಿಕೊಟ್ಟವರು ನಮ್ಮ ಹೂವಾಕಕಲ್ಲು ಶಾಲೆಯ ಕ್ಲಸ್ಟರ್ನ ಶಿಕ್ಷಕರು ಮತ್ತು ನಮ್ಮ ಶಾಲೆಯ ಶಿಕ್ಷಕರು. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಸಹಕರಿಸಿದ್ದಕ್ಕೆ ಅಭಿನಂದನೆಗಳ ಜೊತೆಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಇವತ್ತು ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮ ನಡಿಬೇಕಾದರೆ ಸಂಪನ್ಮೂಲ ಶಿಕ್ಷಕರು ನಮಗೆ ಬಹಳ ಅಗತ್ಯವಾಗಿ ಬೇಕು. ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ಸಂಪನ್ಮೂಲ ಶಿಕ್ಷಕರಾಗಿ ಗಟ್ಟಿ ಓದು ಚಟುವಟಿಕೆಗೆ ಪ್ರೇಮಕ್ಕ ನಡುಪದು ಶಾಲೆ, ಕತೆ ಹೇಳುವುದು ಚಟುವಟಿಕೆಗೆ ದೀಪ ಸಾಂಬಾರ್ತೋಟ ಶಾಲೆ, ಕೈಬರಹ ಕ್ಯಾಲಿಗ್ರಫಿಗೆ ಮಂಜೇಶ್ ಬಾಳೆಪುಣಿ ಶಾಲೆ, ಸಂತೋಷದಾಯಕ ಗಣಿತ ಇಲ್ಲಿಗೆ ಭವ್ಯ ಕಲ್ಲರಕೋಡಿ,
ಶಿಲ್ಪ KPS ಶಾಲೆ, ಅದೇ ರೀತಿ ಮೆಮೊರಿ ಅಥವಾ ಸ್ಮರಣೆ ಪರೀಕ್ಷೆ ಇದಕ್ಕೆ ನಿಮಿತ್ತ ಕಲ್ಮಂಜ ಶಾಲೆ ಶಿಕ್ಷಕರು, ರಸಪ್ರಶ್ನೆಗೆ ಶಿವಪ್ರಸಾದ್ ಸುಬ್ರಹ್ಮಣ್ಯ KPS ಮೊಂಟೆಪದವು ಶಾಲೆ, ಹಾಗೂ ಮಕ್ಕಳು ಮತ್ತು ಪೋಷಕರ ಸಹಸಂಬಂಧ ಪೂರ್ಣಿಮಾ ಪಾಣಿಲಬರಿಕೆ ಸೌಮ್ಯ KPS ಮೊಂಟೆಪದವು. ಅದರ ಜೊತೆಗೆ ನಮ್ಮ ಶಾಲೆಯ ಶಿಕ್ಷಕರು ಮೇಲ್ವಿಚಾರಕ್ಕಾಗಿ ಪ್ರತಿ ತರಗತಿಯಲ್ಲಿ ಕೂಡ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಕ್ಲಸ್ಟರ್ನ ಹೂ ಹಾಕೋ ಕಲ್ಲು ಕ್ಲಸ್ಟರ್ನ ಎಲ್ಲ ಶಾಲೆಯಿಂದ ಬಂದಿರುವಂಥ ನಮ್ಮ ನೆಚ್ಚಿನ ವಿದ್ಯಾರ್ಥಿಗಳು. ನಿಮಗಿದು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅವರನ್ನು ಜವಾಬ್ದಾರಿಯಿಂದ ಕರೆದುಕೊಂಡು ಬಂದಂಥ ಶಾಲೆಯ ಮುಖ್ಯ ಶಿಕ್ಷಕರು, ಶಿಕ್ಷಕರಿಗೂ ಕೂಡ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮಕ್ಕೆ ನನಗೆ ಸಂಪೂರ್ಣ ಸಹಕಾರವನ್ನು ನೀಡಿದಂಥ ನನ್ನ ಶಾಲೆಯ ಶಿಕ್ಷಕರು, ಅತಿಥಿ ಶಿಕ್ಷಕರು, ಅದೇ ರೀತಿ ನನ್ನ ಅಡುಗೆ ಸಿಬ್ಬಂದಿಯವರು ಎಲ್ಲರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಹಾಗೂ ಈ ಕಾರ್ಯಕ್ರಮ ಶುಭವಾಗಿ ನಡೆಯಲಿ ಎಂದು ಹಾರೈಸುತ್ತಾ ನನ್ನ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಜೈ ಹಿಂದ್. ಕಾರ್ಯಕ್ರಮದ ರೂಪುರೇಷೆಯೊಂದಿಗೆ ಪ್ರಾಸ್ತಾವಿಕ ಮಾತಿನೊಂದಿಗೆ ತಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದಂತಹ ಮೇಡಮ್ ತಮಗೂ ಪ್ರೀತಿಪೂರ್ವಕ ಸ್ವಾಗತ. ಇವರಿಗೆ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದಂತಹ ಶ್ರೀಮತಿ ರಂಜಿನಿ ಮೇಡಮ್ ಇವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಜೀವನದ ಬೆಳಕು. ಇದೀಗ ಈ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಾಧ್ಯಮದವರಿಗೂ ಕೂಡ ಅಬ್ಬಕ್ಕ ಟಿವಿಯವರಿಗೆ ಪ್ರೀತಿಪೂರ್ವಕ ಸ್ವಾಗತ. ಶಿಕ್ಷಣವೇ ಜೀವನದ ಬೆಳಕು. ಇದೀಗ ಈ ಕಲಿಕಾ ಹಬ್ಬವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಲಿದ್ದಾರೆ ಶ್ರೀಮತಿ ಸುಕನ್ಯಾ ರೈ, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಬಾಳೆಪುಣಿ. असतो मा सद्गमय तमसो मा ज्योतिर्गमय मृत्योर्मा अमृतं गमय ॐ शान्ति शान्ति शान्तिः. ವನ್ನು ವಿಸ್ತರಿಸಲು ಪ್ರೇರಕ ಶಕ್ತಿಯಾಗಲಿ ಎಂದು ಆಶಿಸುತ್ತಾ ಮುಂದೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಶ್ರೀಮತಿ ಸುಕನ್ಯಾ ರೈ ಇವರು ಶುಭ ಹಾರೈಸಬೇಕಾಗಿ ಕೇಳಿಕೊಳ್ತೇನೆ. ನಮಸ್ಕಾರ. ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾ ವಿಭಾಗದ ಸಂಖ್ಯಾ ವಿಜ್ಞಾನ ಉಪಸ್ಥಿತರಿದ್ದ ಎಲ್ಲ ಗಣ್ಯರೇ, ಎಲ್ಲ ಶಿಕ್ಷಕ ವೃಂದದವರೇ, ಪುಟಾಣಿ ಮಕ್ಕಳ ಕಲಿಕಾ ಪ್ರೋತ್ಸಾಹ ನೀಡುವ ಮಕ್ಕಳ ಕಲಿಕೆಯಲ್ಲಿ ಪ್ರೋತ್ಸಾಹ ನೀಡುವ ಕಲಿಕಾ ಹಬ್ಬದಲ್ಲಿ ನಾನು ಸಂತೋಷದಿಂದ ಪಾಲ್ಗೊಂಡಿದ್ದೇನೆ. ಮಕ್ಕಳಿಗೆ ಶಿಕ್ಷಣ ಹಕ್ಕನ್ನು ಸರ್ಕಾರದಿಂದ ನೀಡಿದೆ. ಅದಲ್ಲದೆ ಯಾವುದೇ ರೀತಿಯ ಭೇದ ಭಾವ ಮಾಡದೆ ಎಲ್ಲ ಮಕ್ಕಳು ಗಂಡು ಹೆಣ್ಣು ಬಡವ ಬಲ್ಲಿದ ಹಂತ ಭೇದ ಭಾವವನ್ನು ಮಾಡದೆ ಎಲ್ಲರಿಗೂ ಕಲಿಯುವಂತಹ ಪ್ರೋತ್ಸಾಹವನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಗುರುಗಳು ಹೇಳಿದ್ದನ್ನು ಚೆನ್ನಾಗಿ ಕಲಿತಾ ಈ ನಾಡಿಗೆ, ಈ ಶಾಲೆಗೆ, ಊರಿಗೂ ಒಳ್ಳೆಯ ಹೆಸರನ್ನು ತರಬೇಕು. ಆ ನಿಟ್ಟಿನಲ್ಲಿ ನೀವು ವಿದ್ಯಾಭ್ಯಾಸವನ್ನು ಹೊಂದಬೇಕು. ಒಳ್ಳೆಯ ವಿದ್ಯಾವಂತರಾಗಿ ಒಳ್ಳೆಯ ಉದ್ಯೋಗವನ್ನು ಪಡೆದು ಈ ಸಮಾಜಕ್ಕೆ ಕಿರೀಟವನ್ನು ಮತ್ತಷ್ಟು ಗರಿಮೆಯನ್ನು ತರಬೇಕು ಎನ್ನುವಂತಹ ಕೋರಿಕೆಯೊಂದಿಗೆ ಈ ಒಂದು ವಿಶೇಷ ಕಲಿಕಾ
ಹಬ್ಬದ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಉದ್ಘಾಟನೆ ಮಾಡಿಸಿ ಎರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ವಂದಿಸುತ್ತಾ, ಎಲ್ಲ ಮಕ್ಕಳು ಭಾರತದ ಹೆಮ್ಮೆಯ ಪುತ್ರರಾಗಿ ಸಂಸ್ಕರಿತವಾದ ಬದುಕಿ ಬಾಳಬೇಕು ಎನ್ನುವಂತೆ ವಿಜ್ಞಾಪನೆಯನ್ನು ಮಾಡುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದ ನುಡಿಗಳನ್ನು ಆಡಿರುವಂತಹ ಮೇಡಮ್, ನಿಮಗೆ ಧನ್ಯವಾದಗಳು. ಮುಂದೆ ವಿವಿಧ ಚಟುವಟಿಕೆಗಳನ್ನು ನಡೆಸಿಕೊಡಲಿರುವಂತಹ ಸಂಪನ್ಮೂಲ ಶಿಕ್ಷಕರಿಗೆ ಗೌರವ ಕಾರ್ಯಕ್ರಮ. ಗಟ್ಟಿ ಓದು, ಪ್ರೇಮಕ್ಕ ಸಹಿ ಪ್ರಶಾಲೆ ನಡುಪದವು. ವೇದಿಕೆಯಲ್ಲಿರುವ ಗಣ್ಯರು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತೇನೆ. ದೀಪ ಸಹಿಪ್ರ ಶಾಲೆ ಸಾಂಬಾರ್ ತೋಟ, ಕೈಬರಹ ಮಂಜೇಶ್ ಸಹಿಪ್ರ ಶಾಲೆ ಬಾಳೆಪುಣಿ, ಸಂತೋಷದಾಯಕ ಗಣಿತ ಭವ್ಯ ಸಹಿಪ್ರ ಶಾಲೆ ಕಲ್ಲರಕೋಡಿ, ಶಿಲ್ಪಾ KPS ಶಾಲೆ ಮೊಂಟೆಪದವು, ಮೆಮೊರಿ ಅಥವಾ ಸ್ಮರಣ ಪರೀಕ್ಷೆ ನಿಮಿತ್ತ ಸಹಿಪ್ರ ಶಾಲೆ ಕಲ್ಮಂಜ, ರಸಪ್ರಶ್ನೆ ಶಿವಪ್ರಸಾದ್ ಮತ್ತು ಸುಬ್ರಹ್ಮಣ್ಯ KPS ಮೊಂಟೆಪದವು, ಮಕ್ಕಳು ಮತ್ತು ಪೋಷಕರ ಸಹಸಂಬಂಧ ಪೂರ್ಣಿಮಾ ಸಹಿಪ್ರ ಶಾಲೆ ಪಾಣೇಲಬರಿಕೆ, ಸೌಮ್ಯ KPS ಮೊಂಟೆಪದವು. ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಲಿರುವಂತಹ ಸಂಪನ್ಮೂಲ ಶಿಕ್ಷಕರು ಆಲ್ಬರ್ಟ್ ಐನ್ಸ್ಟೈನ್ ಅವರು ಹೇಳಿದ್ದಾರೆ. ಅದರಂತೆ ನಾವೆಲ್ಲ ಶಿಕ್ಷಕರಾಗಿ ವಿದ್ಯಾರ್ಥಿಗಳ ಸೃಜನಶೀಲತೆಯನ್ನು ಬೆಳೆಸೋಣ ಎಂದು ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವಂತಹ ನಮ್ಮ ಶಾಲೆಯ STMC ಅಧ್ಯಕ್ಷರಾಗಿರುವಂತಹ ಶ್ರೀ ಅಬ್ದುಲ್ ರೆಹಮಾನ್ ಸರ್ ಇವರು ಹಿತನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. SGMCಯ ಎಲ್ಲ ಸದಸ್ಯರೇ ಮತ್ತು ಇನ್ನಿತರ ಶಾಲೆಗಳಿಂದ ಬಂದಂತಹ ಅಧ್ಯಾಪಕ ವೃಂದದವರೇ, ಅದೇ ರೀತಿ ಮುದುಗಾರಘಟ್ಟ ಶಾಲೆಯ SGMC ಸದಸ್ಯರಾದಂಥ ಅಬೂಕರ್ ಜಲೀರವರೇ, ಇವತ್ತು ನಮ್ಮ ಶಾಲೆಯಲ್ಲಿ ಆಯೋಜಿಸಿದಂತಹ ಈ ಒಂದು ಮಕ್ಕಳ ಕಲಿಕಾ ಹಬ್ಬ ಖಂಡಿತವಾಗಿ ಇದು ಒಂದು ಉತ್ತಮವಾದ ಒಂದು ಕಾರ್ಯಕ್ರಮ. ಸರ್ಕಾರಿ ಶಾಲೆಗಳಲ್ಲಿ ಹಲವಾರು ಕಾರ್ಯಕ್ರಮಗಳು ಮಕ್ಕಳಿಗೆ ಇರ್ತದೆ, ಆದರೆ ಆ ಕಾರ್ಯಕ್ರಮವನ್ನು ನಡೆಸುವುದು ಅಷ್ಟು ಸುಲಭದ ಮಾತಲ್ಲ. ಖಂಡಿತವಾಗಿಯೂ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರ ಒಂದು ಮುತುವರ್ಜಿಯಲ್ಲಿ ನಾವು ನಮ್ಮ ಶಾಲೆಯಲ್ಲಿ ಸರ್ಕಾರದ ಹಲವಾರು ಕಾರ್ಯಕ್ರಮ ಆಯೋಜಿಸಿದೆವು. ಖಂಡಿತವಾಗಿಯೂ ಅದರಲ್ಲಿ ಯಶಸ್ವಿಯನ್ನು ಕಂಡಿದ್ದೇವೆ. ಆದರೆ ನನ್ನ ಒಂದು ವಿನಂತಿ ಏನಂದರೆ, ಪ್ರತಿ ಶಾಲೆಯ ಶಿಕ್ಷಕರು ಯಾವತ್ತೂ ಕೂಡ ಸರ್ಕಾರಿ ಶಾಲೆಯ ಮಕ್ಕಳು ಹಿಂದುಳಿದವರಾಗಿ ಮಾಡದೆ ತಾವು ಪಡುತ್ತಿರುವಂತಹ ಈ ಒಂದು ವಿದ್ಯಾದಾನ ಆ ಮಕ್ಕಳಿಗೆ ದಾರಿ ಎರೆದಿ, ಯಾವೆಲ್ಲ ಮಕ್ಕಳು ಶಿಕ್ಷಣದಲ್ಲಿ ಹಿಂದೆ ಬಿದ್ದಾರೆ ಅವರನ್ನು ಮುಂದೆ ತನ್ನಿ. ನಿಮಗೂ ಹೆಸರು, ನಿಮ್ಮ ಶಾಲೆಗೂ ಖಂಡಿತವಾಗಿ ಆ ಒಂದು ಹೆಸರು ಬರ್ತದೆ. ಆವಾಗ ಮಾತ್ರ ಸರ್ಕಾರಿ ಶಾಲೆ ಪ್ರತಿಯೊಂದು ಈ ಒಂದು ಇಲ್ಲಿ ಲಾಬಿ ನಡೆಸ್ತಾ ಇದ್ದಂತಹ ಶಾಲೆಗಳುಂಟು, ಸರ್ಕಾರಿ ಶಾಲೆ ಅಲ್ಲದ ಖಾಸಗಿ ಶಾಲೆಗಳ ಮುಂದೆ ನಾವು ಕೂಡ ನಮ್ಮ ಮಕ್ಕಳ ಶಿಕ್ಷಣದ ವೃದ್ಧಿಯಲ್ಲಿ ಪಾತ್ರವಹಿಸಿಕೊಂಡು ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆ ಪ್ರೈವೇಟ್ ಶಾಲೆಗಳಿಗೆ ಮಾದರಿ ಆಗ್ಬೇಕಂತ ಹೇಳಿ ತಮ್ಮಲ್ಲಿ ಬೇಡಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲಾ ವಿಧದ ಶುಭಾಶಯಗಳನ್ನ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ವಿದ್ಯಾರ್ಥಿಗಳೇ ಶಿಕ್ಷಣದ ಬೇರುಗಳು. ಈ ಬೇರುಗಳನ್ನು ಲೂರಿ ಹೆಮ್ಮರವಾಗಿ ಬೆಳೆದು ಒಳ್ಳೆಯ ಫಲ ದೇಶಕ್ಕೆ ಸಿಗಬಹುದು. ಇದೀಗ ಈ ಕಾರ್ಯಕ್ರಮದ ಕೊನೆಯದಾಗಿ ನಮ್ಮ ಶಾಲೆಯ
ಹಿರಿಯ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ರಂಜಿನಿ ಮೇಡಮ್ ಇವರಿಂದ. ಸಾಕ್ಷರತೆ ಮತ್ತು ಸಂಖ್ಯಾ ವಿಜ್ಞಾನದ ಕಲಿಕಾ ಹಬ್ಬ ಇದೆ. ಈ ಹಬ್ಬವನ್ನು ನಮ್ಮ ಶಾಲೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದವರು ನಮ್ಮ ಶ್ರೀಮತಿ ಸುಕನ್ಯಾ ರೈ, ಹಳೆಪುಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಇವರಿಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದವರು ನಮ್ಮ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಶ್ರೀಯುತ ಅಬ್ದುಲ್ ರಹಮಾನ್ ಸರ್, ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವವರು ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರು ಹಾಗೂ ಪಂಚಾಯತ್ ಸದಸ್ಯರು, ಇವರಿಗೂ ಕೂಡ ನಾನು ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಮಕ್ಕಳು ಹಾಗೂ ಅವರನ್ನು ಕರೆದುಕೊಂಡು ಬಂದಂತಹ ಎಲ್ಲ ಶಿಕ್ಷಕರು ಹಾಗೂ ಇಲ್ಲಿ ಇಂದಿನ ಕಾರ್ಯಕ್ರಮ ನಡೆಯಲಿಕ್ಕೆ ಸಹಕರಿಸಿರುವ ಸಂಪನ್ಮೂಲ ಶಿಕ್ಷಕರು, ಎಲ್ಲ ಮುಖ್ಯ ಶಿಕ್ಷಕರು, ಇವರಿಗೆ ಕೂಡ ನಾನು ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ನೇರ ಪ್ರಸಾರವನ್ನು ಮಾಡ್ತಿರುವಂತಹ ಅಬ್ಬಕ್ಕ ಚಾನಲ್ ಇವರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಅಡುಗೆ ಸಿಬ್ಬಂದಿಗಳಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಸಹಕರಿಸ್ತಿರುವ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಮುಂದಿನ ಕಾರ್ಯಕ್ರಮ ನಡೆಸಲು ಅತಿಥಿ ಅಭ್ಯಾಗತರ ಅನುಮತಿಯನ್ನು ಪಡೆಯುತ್ತಾ, ವಿದ್ಯಾರ್ಥಿಗಳೇ ಹಾಗೂ ಶಾಲೆಯ ಶಿಕ್ಷಕರೇ, ಈಗಾಗಲೇ ಸುಮಾರು 1.5 ಗಂಟೆ ತಡ ಆಗಿದೆ. ಪ್ರತಿ ಕೊಠಡಿಯಲ್ಲಿ 3 ಚಟುವಟಿಕೆ ನಡೆಯಬೇಕಿತ್ತು. ಚಿತ್ರ ನೋಡಿ ಅದು ಓದಿ. ನಡೆಸುತ್ತಿದ್ದನು. ಒಂದು ದಿನ ನದಿಯಲ್ಲಿ ತೀರದಲ್ಲಿ ಮರದ ಕೊಂಬೆಯೊಂದು ಕಾಡುತ್ತಿದ್ದಾಗ ಅವನು ಕೊಂಬೆ ಒಡೆದು ಜಾರಿ ನದಿಯಲ್ಲಿ ಬಿದ್ದು ಬಿಟ್ಟಿತು. ಅವನು ಎಷ್ಟು ಇಲ್ಲದಂತೆ ಬರೀರಿ, ನೋಡ್ಕೊಂಡು ಬರೀರಿ. ಒಂದು 5 ಸಾಲು ಬರೀರಿ. ನಂಬರ್ 4 ಮೊಹಮ್ಮದ್ ಜಾಹಿದ್. ಹುಳ
ಅಲ್ಲಿ ಒಂದು ತೋಡಿತ್ತು, ಅಲ್ಲಿ 2 ಮೊಲ ಇತ್ತು. ಆಚೆ ಹಗ್ಗ ಕೊಟ್ಟಿತ್ತು. ಹಗ್ಗವನ್ನು ಮರಗೆ ಕಟ್ಟಿ ಮೊಲ ಆ ಛತ್ರಿಯನ್ನು ಹಗ್ಗಕ್ಕೆ ಹಿಡಿದು ಅದರ ಮೇಲೆ ಕೂತ್ಕೊಂಡು ಮೊಲ ಆಚೆಗೆ ಹೋಯಿತು. ಗೊತ್ತಿರ್ಲಿಲ್ಲ ಇದನ್ನ, ಇದು ಗೊತ್ತಿರಲಿಲ್ಲ, ಗೊತ್ತಿರ್ಲಿಲ್ಲ. ಆನ್ಸರ್ ಮಾಡಿದಾಳೆ. ಇದು ಯಾವುದು ಅಂತ ಗೊತ್ತಿರಲಿಲ್ಲ. ಇಷ್ಟ ಆಯ್ತು. ಎಷ್ಟು ಪದ? ಫೈಸಲ್ ಪಾಣೇನವರಿಗೆ ಒಂದನೇ ಕ್ಲಾಸ್. ಫೈಸಲ್ 1ನೇ ಕ್ಲಾಸ್, ನಾಸಿಮ್ 2ನೇ ಕ್ಲಾಸ್. ಆಯ್ತಾ? ನನಗೆ 7 ರೂಪಾಯಿ ಇದನ್ನು ಸೂಚಿಸಿ ಕೂಡಿಸಿ ಬಳಸಿ. ಇಲ್ಲಿ ನೋಡಿ, ಉದಾಹರಣೆ ಇಲ್ಲಿ 2 ಮಾತ್ರ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಹೀಗೆ ತೋರಿಸ್ಬೇಕು. ಆಯ್ತಾ? ಇದೇ 2 ರೂಪಾಯಿ 5 ರೂಪಾಯಿ ಉಂಟು, 2 ರೂಪಾಯಿ ಉಂಟು, 1 ರೂಪಾಯಿ ಉಂಟು. ದೊಡ್ಡದು ಯಾವುದು ಅಂತ? ದೊಡ್ಡದಕ್ಕೆ ತೋರಿಸಿ. ಯಾವುದು ಯಾವ್ದು ದೊಡ್ಡ ಚಿಹ್ನೆ? ದೊಡ್ಡದಲ್ವಾ? ದೊಡ್ಡದಕ್ಕೆ ಹೇಗೆ ಚಿಹ್ನೆ ಬರ್ತದೆ ಅಂತ ಬಳಕೆ ಮಾಡಿ. ಅಲ್ಲಿಂದ ಬರ್ತಾರೆ. ಇಲ್ಲಿ ಕೆಲವು ಚಿತ್ರಗಳು ಕಾಣ್ತಲ್ಲ ನಿಮಗೆ. ಇದೆಲ್ಲ ಒಂದು ಚಿತ್ರ ತಗೊಂಡು ಯಾವ್ದಾದ್ರು ತಗೊಂಡು ಬರ್ಲಿಲ್ಲ ಬಾ. ಇದೆಲ್ಲ ಒಂದು ಚಿತ್ರ ತಗೊಂಡು ಯಾವ್ದಾದ್ರು ಆ ಗುಂಪಿನಲ್ಲಿ ಬಾ. ಒಂದು ಚಿತ್ರ ತಗೊಂಡು. ಈಗ ನಿಮ್ಮ ಕೈಯಲ್ಲಿರುವ ಚಿತ್ರದಲ್ಲಿ 2 ಚಿತ್ರಗಳಿದೆ. ಹೀಗೆ ಇಲ್ಲಿ ಒಂದು ಚಿತ್ರ, ಇಲ್ಲಿ ಒಂದು ಚಿತ್ರ. ಸರಿಯಾ? ಸೇಮ್ ಕಾಣ್ತದಲ್ವಾ ನೋಡುವಾಗ? ಆದ್ರೆ ಅದರಲ್ಲಿ ಕೆಲವು ವ್ಯತ್ಯಾಸ ಇದೆ. ಇದ್ರಲ್ಲಿರೋದು ಇದ್ರಲ್ಲಿರುವುದಿಲ್ಲ, ಇದ್ರಲ್ಲಿರುವುದಿಲ್ಲ. ಅದನ್ನು ಯಾವ್ದು ಅಂತ ನೀವು ಹುಡುಕಿ ನೋಡಲ್ಲೇ ಗುಂಪು ಮಾಡಿಕೊಂಡು ಬಂದು ನನ್ನ ಹತ್ರ ಹೇಳ್ಬೇಕು. ಒಂದೊಂದೇ ಹೇಳು. ಓಕೆ, ರೈಟ್. ಬೇರೆ ಇನ್ನು ಒಬ್ಬೊಬ್ಬರನ್ನ ವ್ಯತ್ಯಾಸ ಹೇಳ್ಬೇಕು. ಎಷ್ಟು ಗುರುತಿಸಿದೆ? ಎಷ್ಟು ಇದೆ ಗೊತ್ತಾ? ಅದರಲ್ಲಿ 5 ವ್ಯತ್ಯಾಸ ಇದೆ. 5 ಹುಡುಕಿ ಬರ್ಬೇಕು. 5 ಜನ ಒಂದೊಂದು ಹೇಳ್ಬೇಕು. 7 ವ್ಯತ್ಯಾಸ ಇದೆ. ನಿಮ್ಮ ಚಿತ್ರ ಸಿಕ್ಕಿತಾ? ಸಿಕ್ಕಿಲ್ಲ? ಇದರಲ್ಲಿ ಕಲಿಕಾ ಹಬ್ಬದಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ ಹೇಳಿ, ರಸಪ್ರಶ್ನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೇವೆ. ತುಂಬಾ ಸಿಂಪಲ್ ಆಗಿರುವಂತಹ ಪ್ರಶ್ನೆಗಳೆಲ್ಲ ತುಂಬಾ ಸಿಂಪಲ್ ಇದೆ. ಸೊ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ 3 ರೌಂಡ್ ಇರುತ್ತೆ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅಂತ ಹೇಳಿ. ಸೊ ಇದರಲ್ಲಿ ಪ್ರತಿಯೊಂದು ರೌಂಡ್ ಅಲ್ಲೂ ಕೂಡ 5 ಪ್ರಶ್ನೆಗಳನ್ನು ಕೇಳ್ತೇವೆ. ಸೊ ಪ್ರತಿಯೊಂದು ಪ್ರಶ್ನೆಗಳಿಗೂ 10 ಪಾಯಿಂಟ್ಸ್. ಎಲ್ಲವನ್ನು ಕೇಳಿದ ನಂತರ ನೀವು ಉತ್ತರ ಬಂದರೆ ಏನ್ ಮಾಡಬೇಕು? ಚಪ್ಪಾಳೆ ತಟ್ಟಬೇಕು. ಕೇಳ್ಕೊಳ್ಳಿ, ಕಂಪ್ಲೀಟ್ ಆಗಿ ಕೇಳಿಸ್ಕೊಳ್ಳಿ. ಯಾವ ಆಕಾರವು 3 ಬಾಹುಗಳನ್ನು ಹೊಂದಿದೆ? ಯಾವ ಆಕಾರವು
ಮೂರು ಭಾಗಗಳನ್ನು ಹೊಂದಿದೆ. ಆಪ್ಷನ್ಸ್: ವೃತ್ತ, ಚೌಕ, ತ್ರಿಕೋನ, ಆಯತ. ತ್ರಿಕೋನ ಇದೆಯಾ? ವೆರಿ ಗುಡ್. ಮೂರಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು? ಈ ಕೆಳಗಿರುವುಗಳಲ್ಲಿ ಮೂರಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು? ಆಪ್ಷನ್ಸ್ ನೋಡಿ: 999, 888, 577, 670, 999. ಮೂರಕ್ಕೆ ಮೂರರಿಂದ ಗುಣಿಸಿದಾಗ ಬರುವ ಉತ್ತರ ಎಷ್ಟು? ಸಂಕೇತಿಸಿಕೊಳ್ಳಿ. ಮೂರಕ್ಕೆ ಮೂರರಿಂದ ಗುಣಿಸಿದಾಗ ಬರುವ ಉತ್ತರ 6, 9, 3, 1. 9. ಮೂರಕ್ಕೆ ಮೂರರಿಂದ ಸರಿಯಾದ ಉತ್ತರ 10. ಎಷ್ಟು ಸೊನ್ನೆಗಳನ್ನು ಕಾಣಬಹುದು? ಆಪ್ಷನ್ 4, 2, 3, 1. ಸಾವಿರದಲ್ಲಿ 3 ಸೊನ್ನೆಗಳನ್ನು ಕಾಣಬಹುದು. ಸರಿಯಾದ ಉತ್ತರ ಯಾವುದು ಅಂತ: 27, 33, 99, 11. ಸರಿಯಾದ